ಏನತ್ತಿಗೆ ಇದು? ಕಂಕಣ ಕಟ್ಟಾಗಿದೆ, ಶಾಸ್ತ್ರ ಎಲ್ಲ ನಡೀತಾ ಇದೆ, ಅದನ್ನೆಲ್ಲ ಮುರ್ತು ಆ ಸಾಹಿತ್ಯ ಮನೆಗೆ ಹೋಗೋ ಅವಶ್ಯಕತೆ ಇತ್ತ ನಮ್ ಕರ್ಣಂಗೆ? ಯಾರೋ ಪರಿಚಯನೇ ಇಲ್ದೇ ಇರೋ ಹಿಂಗ್ಸಿಗೆ ತೊಂದರೆ ಆಗಿದ್ಕೆ ಅವ್ರಿಗೆ ಅನ್ಯಾಯ ಮಾಡಿದವ್ರಿಗೆ ತಲೆ ಬೋಳ್ಸೋನು ನಮ್ಮಣ್ಣ. ಅಂಥದ್ರಲ್ಲಿ ಅವನ ಮನ್ಸಿಗೆ ಅಷ್ಟತ್ರ ಇರೋ ಸಾಹಿತ್ಯ ಅವ್ರನ್ನ ಜೂಜಲ್ ಮಾರಿದ್ದಾರೆ ಅಂದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತಾನ? ಚಾನ್ಸೇ ಇಲ್ಲ. ಸಾಹಿತ್ಯ ಅವ್ರನ್ನ ಪಣ್ಣಕ್ಕಿಟ್ಟು ಆಟ ಆಡ್ದವ್ರಿಗೆ ಕಾಣಿಕೆ ಸರಿಯಾಗೇ ಕಾಯ್ಕೊಂಡಿದೆ. ಏನು ಮಾಡ್ಯಪ್ಪ, ಗೊತ್ತಿಲ್ಲ. ಯಾವಾಗಂದ್ರೆ ಅವಾಗ ಸುರಿಯುತ್ತೆ, ಯಾವಾಗ ನಿಲ್ಲುತ್ತೆ. ಅಲ್ಲ, ಚಳಿಗಾಲದಲ್ಲಿ ಈ ಪಾಟಿ ಸುರಿದಿದೆ ಅಂತಂದ್ರೆ ಏನು ಹೇಳಬೇಕು? ಸ್ವರೂಪ ಅಪ್ಪ, ಸ್ವರೂಪ್ ಮನೇಲಿಲ್ವಾ? ಎಲ್ಲಿ ಹಾಳಾಗೋಗಿದ್ದಾನೆ? ಅವ್ನಿಗೇನಾದ್ರೂ ಒಂದು ಕೆಲಸ ಹೇಳಿದ್ರೆ ಅದನ್ನ ಮುಗಿಸು ಹೋಗುವಂತ ಬಾಪತ್ತೇ ಇಲ್ಲ. ನಳಿನಿ, ಎಲ್ಲಿ ಕಳ್ಸಿದ್ಯಾ ಅವನ್ನ ನೀನು? ತಾಳಿ, ಫೋನ್ ಮಾಡ್ತೀನಿ. ಹಲೋಮಾ. ಸ್ವರೂಪ, ಎಲ್ಲೋ ಇದೆಯಾ? ಅಪ್ಪ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ, ಅದೇನೋ ಕೆಲಸ ಹೇಳಿದ್ರಂತಲ್ಲ. ಲೇ ಸ್ವರೂಪ, ಎಲ್ಲೋ ಹಾಳಾಗೋಗಿದ್ಯಾ ನೀನು? ಏನಾದ್ರೂ ಅರ್ಜೆಂಟ್ ಕೆಲಸ ಇದ್ರೆ ಮಂಗಮಾಯ ಆಗೋಗ್ಬಿಡ್ತೀಯ ನೀನು. ಮನೇಲಿ ಮದ್ವೆ ತಯಾರಿ ಎಲ್ಲ ಮಾಡ್ಕೋಬೇಕು, ಎಷ್ಟೊಂದು ಕೆಲಸ ಇದೆ. ಇನ್ಯಾವ ಮದ್ವೆ ಬಿಡಿಯಪ್ಪ, ಎಲ್ಲ ವೇಸ್ಟ್ ಆಗೋಗುತ್ತೆ. ಸುಮ್ಮನೆ ತಯಾರಿ ಎಲ್ಲ ಮಾಡ್ಕೋಬೇಡಿ. ಏನು ನಿನ್ ಮಾತನಾಡ್ತಾ? ನೀವು ಸಾಹಿತ್ಯಕ್ಕನ್ನ ಜೂಜಲ್ಲಿ ಪಣಕ್ಕಿಟ್ಟು ಸೋತಿರೋ ವಿಷಯನ ನಾನು ಆಲ್ರೆಡಿ ಕರ್ಣಂಗೆ ಹೇಳಾಯ್ತಪ್ಪ. ಇವಾಗ ಕರ್ಣನೇ ನಿಮ್ಮನ್ನು ಹುಡ್ಕೊಂಡು ಅಲ್ಲಿಗೆ ಬರ್ತಿದ್ದಾನೆ. ಅವನಿಗೇನು ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡಿ. ಸಾಹಿತ್ಯಕ್ಕನ ಬಗ್ಗೆ ಕರ್ಣನ್ಗೆ ಎಷ್ಟು ಕಾಳಜಿ ಇದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ? ಇನ್ನು ನಿಮ್ಮ ಕತೆ ಅಷ್ಟೇ. ಸಾಹಿತ್ಯಕ್ಕನ ಚೂಚಾಟದಲ್ಲಿ ಒಣಗಿಟ್ಟು ಸೋತ್ಬಿಟ್ಟಿದ್ದಾರೆ. ಅವರಲ್ಲೇ ಯಾರಿಗೂ ಒಬ್ರು ಕೊಟ್ಟು ಸಾಹಿತ್ಯಕ್ಕನ್ನ ಮದುವೆ ಮಾಡ್ಕೊಡ್ತಿದಾರಂತೆ ಅಪ್ಪ. ನೀನ್ ಯಾಕೋ ಬಂದೆ ಇಲ್ಲಿಗೆ? ನಿನ್ಗೇನು ಕೆಲಸ ಇಲ್ಲಿ? ಹೆಣ್ಣನ್ನ ಜೂಜಾಟದಲ್ಲಿ ಪಣಕ್ಕಿಡೋದಕ್ಕೆ ಎಷ್ಟು ಇದೆಯಾ ನಿಮ್ಗೆ? ಅದಲ್ಲ, ನಿನ್ಗೆ ಯಾಕೋ? ಅದು ನಮ್ಮನೆಗೆ ಸಂಬಂಧಿಸಿದ ವಿಚಾರ. ನಿನ್ಗೂ ಅವಳಿಗೂ ಏನ್ ಸಂಬಂಧ? ಅವಳ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ನಿನಗೇನೋ ಅಧಿಕಾರ ಇದೆ? ಸಂಬಂಧದ ಬಗ್ಗೆ ಮಾತಾಡ್ತೀರಾ? ಅದು ನೀವು ಸಂಬಂಧದ ಬೆಲೆ ಗೊತ್ತಿದ್ರೆ ಇಂತ ನೀಚ್ ಕೆಲಸ ಮಾಡ್ತಿದ್ರಾ? ಹೆಣ್ಣನ್ನ ಚೂಚ್ಗಿಡುವಂತ ನೀಚ್ ಕೆಲಸನ ಪ್ರಶ್ನೆ ಮಾಡೋದಕ್ಕೆ ಯಾವ ಸಂಬಂಧನೂ ಬೇಕಾಗಿಲ್ಲ. ದಾರಿಲಿ ಅನ್ಯಾಯ ನಡೀತಿದ್ರೆ ನೋಡ್ಕೊಂಡು ಸುಮ್ಮನೆ ಹೋಗೋನಲ್ಲ ನಾನು. ಅದ್ರಲ್ಲಿ ಸಾಹಿತ್ಯಂಗ್ ಅನ್ಯಾಯ ಆದ್ರೆ ನೋಡ್ಕೊಂಡು ಸುಮ್ಮನೆ ಹೋಗ್ತೀನಿ ಅನ್ಕೊಂಡ್ರ? ಇವತ್ತು ಅದೇ ಜೂಜಿನ ಅಡ್ಡದಲ್ಲಿ ನಿಮ್ನ ತಲೆ ಕೆಳಗಾಗಿ ನೇತಾಕಿ ನಕ್ಷತ್ರ ನೋಡ್ತೇನೆ. ಅಯ್ಯೋ, ಕರ್ಣ, ನೀನ್ ತಪ್ಪು ತಿಳ್ಕೊಂಡಿದ್ಯಪ್ಪ. ಯಾರೋ ನಿಂಗೆ ಸುಳ್ಳು ಹೇಳಿದ್ದಾರೆ ಕರ್ಣ. ಅವ್ರ ಹತ್ರ ಎಲ್ಲ ಮಾಡೋರೆಲ್ಲ ನಮ್ಮನೆ ಮಕ್ಳನ್ನ ನಾವು ಬಿಟ್ಕೊಡ್ತೀವ. ಇಲ್ಲ ಕರ್ಣ, ಎಲ್ಲೋ ತಪ್ಪು. ಹಾಗೆ ಹೊರಡ್ದಾಗ್ಲೆಲ್ಲ ಸುಳ್ಳೆ ಬರೋದು ನಿಮ್ಗೆ. ನಿಮ್ಮ ಮಾತನ್ನ ನಾನ್ ನಂಬೇಕಾ? ಸುಮ್ನೆ ಬಾಯಿ ಮುಚ್ಕೊಂಡು ಪಕ್ಕಕ್ಕೆ ಹೋದ್ರೆ ಬದುಕೋತೀರಾ, ಇಲ್ಲ ಅಂದ್ರೆ
ಏ ವೆಂಕಟೇಶ, ಏನು ಮಾಡ್ತಾ ಇದ್ಯಾ? ಮಚ್ ಕೆಳಗಿಳಿಸ. ಹೇ ಹೊರಟೋಗೋ ಸುಮ್ಮನೆ. ಅಂದ್ರೆ ಮುಚ್ಚು ಮಚ್ಚಿನ ರುಚಿ ತೋರಿಸ್ಬಿಡ್ತೀನಿ ಇವತ್ತು ನಿನಗೆ. ಅಯ್ಯೋ ಎಲ್ಲೋದ್ರು? ರೇ ರೇ ಕರ್ಣ! ಅಯ್ಯೋ ಸಾಹಿತ್ಯನ್ ಕೂತ್ಗೆಲ್ ಮಾಂಗಲ್ಯ ಬೀಳ್ಸಕ್ ಹೋಗಿ ನನ್ ಮಾಂಗಲ್ಯಕ್ಕೆ ಕಂಟ್ಕ ಬಂದ್ಬಿಡ್ತಲ್ಲಪ್ಪ. ಎಲ್ಲದ್ರೇಳು ಗ್ರೀಷ್ಮ, ಬೇಗ ಬಾರೆ. ಕರ್ಣ! ಅಪ್ಪನ್ ಕತೆ ಇವತ್ ಮುಗಿತು ಅನ್ಸತ್ತೆ. ಕರ್ಣ! ಚಿಕ್ಕು 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 ಏನಾಯ್ತು ಚಿಕ್ಕು? ಯಾಕೆ ಹೀಗೆ ಓಡ್ತಿದ್ದೀರಾ? ಏನಾಯ್ತು? ಬನ್ನಿ. ಅವನು ಇವತ್ತು ನನ್ನ ಕೊಂದೇ ಬಿಡ್ತಾನೆ. ನನ್ನ ಕಾಪ ಬದ್ರಿ ಪಕ್ಕಕ್ಕೆ. ಕರ್ಣ ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ನಮ್ ಚಿಕ್ಕು ನಟಿಸ್ಕೊಂಡ್ ಬರ್ತಾ ಇದೀರಾ? ನೀವು ಪಕ್ಕಕ್ಕೆ ಹೋಗಿ ಸಾಹಿತ್ಯ ಮಾಡಿರೋ ನೀಚ್ ಕೆಲ್ಸಕ್ಕೆ ಸರಿಯಾದ ಪಾಠ ಕಲ್ತೆ ಬಿಡಲ್ಲ ನಾನು. ಅಂತ ಏನ್ ಮಾಡಿದ್ದಾರೆ ಕರ್ಣ? ಚಿಕ್ಕು ಅದ್ ಏನ್ ಮಾಡಿದ್ದಾರೆ ಅಂತ ಹೇಳಿ. ಅಲ್ಲಿವರೆಗೂ ನಾನಂತೂ ನಿಮ್ಗೆ ಮುಂದಕ್ಕೆ ಹೋಗಕ್ ಬಿಡಲ್ಲ. ಅದನ್ನ ಈ ಬಾಯಲ್ಲಿ ಹೇಳಿದ್ರೆ ನನ್ ಬಾಯಿ ಹೋಲ್ತಾ ಆಗುತ್ತೆ. ಅಂತ ನೀಚ್ ಕೆಲಸ ಮಾಡಿದ್ದಾರೆ ಇವರು. ಅವ್ರಿಗೆ ನೀವು ಸಪೋರ್ಟ್ ಮಾಡ್ಬಾರ್ದು ಸಾಹಿತ್ಯ. ಬಿಡಿ ನನ್ನ. ಅಯ್ಯೋ ನನಗ್ ಗೊತ್ತಿತ್ತು ಹೀಗೆ ಏನಾದ್ರೂ ಆಗತ್ತೆ ಅಂತ. ನಾನು ಅನ್ಕೊಂಡಾಗೆ ಆಯ್ತು. ಸಿಂಚು ಒಂದ್ ನಿಮಿಷ, ಯಾಕೆ ಹುಚ್ಚುಚ್ಚಾಗಿ ಆಡ್ತಾ ಇದ್ಯಾ? ಕರ್ಣ ಹೋಗಾಯ್ತಲ್ಲ ಮಾಮ್, ಇನ್ಯಾ ಮದ್ವೆ? ಏ ಸಿಂಚು, ಅಯ್ಯೋ ಸಿಂಚನ, ಏನಾಗಿದೆ ನಿನ್ಗೆ? ನಾಳೆ ನಿನ್ ಮದ್ವೆ ಕಣೆ. ಯಾರಾದ್ರೂ ನೋಡಿದ್ರಿ ಏನ್ ಅನ್ಕೋತಾರೆ? ಎಲ್ಲಿ ಮಾಮ್ ನನ್ ಮದ್ವೆ? ಕರ್ಣನೇ ಹೋಗಾಯ್ತಲ್ಲ. ಹೋದ್ರೆ ವಾಪಸ್ ಬರ್ತಾನೆ. ಬರ್ತಾನೆ ಮಾಮ್, ಅವ್ನ್ ಬರಲ್ಲ. ಮನ್ಸಲ್ಲಿ ಇನ್ನೂ ಸಾಹಿತ್ಯನೇ ತುಂಬಿಕೊಂಡಿದ್ದಾಳೆ ಮಾಮ್. ಅದಕ್ಕೆ ಅವ್ನು ಎಲ್ಲ ಬಿಟ್ಟು ಅವಳಿರೋ ಕಡೆ ಹೋಗಿರೋದು. ಅವ್ನ್ ಬರಲ್ಲ ಮಾಮ್, ಖಂಡಿತವಾಗ್ಲೂ ಅವ್ನ್ ಬರಲ್ಲ. ಅರೆ ಏನಿದು? ಯಾರು ಮಾಡಿದ್ದು? ನೋಡು, ಎಲ್ಲಾನು ಮುಗ್ದು ಕಡೆ ಹಂತಕ್ಕೆ ಬಂದು ನಿಂತಿದೆ. ಈಗ ನೀನ್ ಈ ತರ ಎಲ್ಲ ಆಡಿ ಇದನ್ನ ಹಾಳು ಮಾಡ್ಬೇಡ ಸಿಂಚು. ನೀನ್ ಈ ತರ ಇರೋದನ್ನ ಅತ್ತಿಗೆ ಏನಾದ್ರೂ ನೋಡಿದ್ರೆ ನಮ್ ಕತೆ ಮುಗ್ದು. ವನಜ, ಏನಿದೆಲ್ಲ? ವನಜ, ನಿನ್ನನ್ನೇ ಕೇಳ್ತಾ ಇರೋದು, ಏನದೆಲ್ಲ ಅಂತ.
ನಿನ್ನ ಮಗನ ಕೈ ಹಿಡಿಯುವುದು ದೈವೇಚ್ಛೆ. ದೇವ್ರೆ, ಎಂತ ಮಹಿಮೆ ನಿಂದು. ನಿನ್ ಮಾತು ಎಲ್ಲಿ ಸುಳ್ಳು ಆಗೋಕತ್ತು ಅನ್ಕೊಂಡಿದ್ದೆ. ಆದ್ರೆ ಕರ್ಣನೇ ಸಾಹಿತ್ಯ ಇರೋ ಜಾಗಕ್ಕೆ ಬಂದು ಅವನ ಕೈಯಿಂದನೇ ಅರ್ಶನ ಶಾಸ್ತ್ರನ ಆಗೋಯ್ತು. ಕರ್ಣ, ಯಾಕೆ ಆಡ್ತಿದ್ದೀರಾ? ಯಾಕೆ ನಮ್ ಚಿಕ್ಕಪ್ಪನ ನೀವು ಪಕ್ಕಕ್ಕೆ ಬನ್ನಿ ಸಾಹಿತ್ಯ. ಇವ್ರು ಮಾಡಿರೋ ನೀಚ್ ಕೆತ್ತಕ್ಕೆ ಇವತ್ತೆಲ್ಲ ಕಪ್ಪಟ್ಟು ಹೊಡೆದಾಕ್ಬಿಡ್ಬೇಕು ಇವ್ರನ್ನ. ಏನ್ ಮಾತಾಡ್ತಾ ಇದ್ದೀರಾ? ಅಂತ ನಮ್ ಚಿಕ್ಕು ಏನ್ ಮಾಡಿದ್ರು? ಅದು ನೀ ಬಾಯಿ ನಡೆದ್ರೆ ನನ್ನ ಬಾಯಿ ಹೊಲ್ಸಾಗುತ್ತೆ ಅಂತ ನೀಚ್ ಕೆಲಸ ಮಾಡಿದ್ದಾರೆ ಇವರು. ನೀವಿಂತವ್ರನ್ನ ಸಪೋರ್ಟ್ ಮಾಡಬಾರ್ದು. ತಡಿಬೇಡಿ ನನ್ನ ಸಾಹಿತ್ಯ, ತಡಿಬೇಡಿ ಸಾಹಿತ್ಯ. ಯಾಕಪ್ಪ ಇಷ್ಟು ಕೋಪಿಸ್ಕೊತಿದ್ಯಾ? ನೋಡು, ಕೋಪದ ಕೈಗೆ ಬುದ್ಧಿ ಕೊಟ್ರೆ ಅನಾಹುತಾನೆ ಆಗೋದು. ದಯವಿಟ್ಟು ಸಮಾಧಾನ ಮಾಡ್ಕೋ ಪ್ಲೀಸ್. ಇಲ್ಲ ಮೇಡಮ್, ಅವ್ರು ಬುದ್ಧಿ ಕಲಿಸ್ಬೇಕು ಅಂದ್ರೆ ಕೋಪದ ಬುದ್ಧಿ ಕೊಡ್ಲೇಬೇಕು. ಅದೇನ ಅನಾಹುತ ಆಗುತ್ತಾ ಆಗ್ಲಿ, ನಾನು ನೋಡೇ ಬಿಡ್ತೀನಿ. ದ್ವಾಪರ ಯುಗದಲ್ಲಿ ಹೆಣ್ಣಿನ ಜೂಜನ್ ಪಡಕ್ಕಿಟ್ಟಾಗ ಕುರುಕ್ಷೇತ್ರ ನಡೆದಷ್ಟು, ಕಲಿಯುಗದಲ್ಲೂ ಹೆಣ್ಣಿನ ಜೂಜನ್ ಪಡಕ್ಕಿಟ್ರೆ ನಡೆಯೋದು ಕುರುಕ್ಷೇತ್ರನೇ. ಇನ್ನೊಂದ್ಸಲ ಇಂಥ ಕೆಲಸ ಯಾರು ಮಾಡ್ಬಾರ್ದು ಅಂತ ಯೋಚನೆ ಬಂದು ಇವ್ರು ನೆನ್ಸ್ಬೇಕು. ಶಿಕ್ಷೆ ಕೊಡ್ತೀನಿ. ಬಿಡಪ್ಪ ಕರ್ಣ, ಬಿಟ್ಬಿಡಪ್ಪ. ನನ್ ಪದ್ಮರ್ತಾನ ಪ್ಲೀಸ್, ನನ್ ಮಾತು ಕೇಳು. ನನ್ ಬಿಟ್ಬಿಡ. ನನ್ ಪದ್ಮರ್ತಾನ ಬಿಡಲ್ಲ. ಕರ್ಣ, ನೋಡಪ್ಪ, ನಿನ್ ಕೈ ಮುಗಿತೀನಿ, ಬೇಕಾದ್ರೆ ಕಾಲಿಗೆ ಬೀಳ್ತೀನಿ. ಏನೋ ಗೊತ್ತಾಗದೆ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟಿದ್ದಾರೆ. ಇನ್ನೊಂದ್ಸಲ ಮಾಡ್ದಾಗ ನಾನ್ ನೋಡ್ಕೋತೀನಿ. ಎಲ್ಲ ಎಚ್ಚರಿಕೆ ಮೊದಲೇ ತಗೋಬೇಕಾಗಿತ್ತು. ಹೋಗಿ ಸೈಡ್ಗೆ. ಬಿಟ್ಟು ನನ್ ಮಾತು ಕೇಳಪ್ಪ, ಬಿಟ್ಬಿಡಪ್ಪ. ಏನು ಮಾಡ್ಬೇಡಪ್ಪ. ಪ್ಲೀಸ್ ನನ್ನ ಮಾತು ಕೇಳ್ಕಣ. ಮನೇಲಿ ಕೂತ್ಕೊಂಡು ಮಾತಾಡೋಣ. ರೋಡಲ್ಲಿ ಇದೆಲ್ಲ ಬೇಡ ಕಣ, ಪ್ಲೀಸ್ ಕಣ. ಯಾರು ಮಾತಾಡ್ಬೇಡಿ. ನೀಚ್ ಕೆಲಸ ಮಾಡಿದವ್ರಿಗೆ ಸಪೋರ್ಟ್ ಮಾಡೋದು ಕೂಡ ಅಷ್ಟೇ ತಪ್ಪು. ನಾನ್ ಮಾಡ್ತಿರೋ ಕೆಲಸನ ನೀವೆಲ್ಲ ಮಾಡ್ಬೇಕಾಗಿತ್ತು. ಆದ್ರೆ ನೀವ್ ಯಾರು ಅದನ್ನ ಮಾಡ್ಲಿಲ್ಲ. ಬದಲಾಗಿ ತಲೆ ಮೇಲೆ ಎತ್ಕೊಂಡು ಮೆರೆಸಿದ್ದೀರಾ. ರೋಡಲ್ಲಿ ಬಿದ್ದಿರೋ ಕೆಸರನ್ನ ತಲೆ ಮೇಲೆ ಇಟ್ಕೊಳಕ್ ಹೋದ್ರೆ ಮೈ ಎಲ್ಲ ಕೆಸರಾಗುತ್ತೆ. ಈ ಕೆಸರನ್ನ ತೊಳೆದು ಕ್ಲೀನ್ ಮಾಡೋವರೆಗೂ ಮಾತಾಡ್ಬೇಡಿ. ನನಗ್ ಯಾರಾದ್ರೂ ಅಡ್ಡ ಬಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರ್. ವೆಂಕಟೇಶ್, ನೀವು ಮಾಡಿರೋ ನೀಚ್ ಕೆಲ್ಸಕ್ಕೆ ಕರ್ಮ ಬಿಟ್ಬಿಡ್ಬೋದು, ಕರ್ಣ ಬಿಡಲ್ಲ. ಮನೆ ಮುಂದೆ ನಾನು ಕಾರ್ ನಿಂತಿದ್ದೀನಿ. ಹೋಗ್ತಾವಪ್ಪ, ಹೋಗು ಹೋಗ. ನಾನು ತಗೊಬಂದೆ, ಹೋಗು ಹೋಗು. ಪ್ಲೀಸ್ ಬಿಟ್ಬಿಡು. ಏನೋ ಗೊತ್ತಾಗಿದೆ, ಬಿಟ್ಬಿಡು ಕರ್ಣ. ಪ್ಲೀಸ್ ಮಾಡ್ಬೇಡ ಕರ್ಣ, ಪ್ಲೀಸ್. ಬಿಡಿ, ಚಿಕ್ಕು ಏನ್ ಮಾಡಿದಾರೆ ಬಿಡಿ. ಸಾಹಿತ್ಯ, ಸಾಹಿತ್ಯ, ಸಾಹಿತ್ಯ. ಹೋಗ ಹಗ್ಗ ತಗೊಂಬ. ಹೋಗು. ನನ್ನ ಮಾತು ಕೇಳು ಕಣ. ನಾನು ತಗೊಂಬ ಅಂತ ಹೇಳಿದ್ದಾನೆ. ಹೋಗು. ನನ್ನ ಮಾತು ಕೇಳು ಕಣ. ಬಿಟ್ಬಿಡಪ್ಪ, ಏನ್ ಮಾಡ್ಬೇಡಪ್ಪ. ಸಾಹಿತ್ಯ ಬಿಟ್ಬಿಡಪ್ಪ. ಅದಕ್ಕೆ ಏನು ಇಲ್ಲ, ಅದು ಸಿಂಚು ವರಜ, ಸಿಂಚು ಯಾಕೆ ಕಳ್ತಿದ್ದಾಳೆ? ಅದನ್ನೆಲ್ಲ ಯಾರು ಹಾಳು ಮಾಡಿದ್ದು? ಹಾಳು ಮಾಡಿದ್ದ? ಯಾರು ಹಾಳು ಮಾಡಿಲ್ಲ. ಅದಕ್ಕೆ ಅದು ಜೋರಾಗಿ ಗಾಳಿ ಬೀಸ್ತಲ್ಲ,
ಆವಾಗ ತಟ್ಟೆ ಎಲ್ಲ ಉಲ್ಟಾ ಆಗೋಯ್ತು, ದೀಪ ಎಲ್ಲ ಉರುಳೋಯ್ತು, ಗಾಳಿ. ಏನ ಗಾಳಿ ಬೀಸ್ತಾ? ಇಷ್ಟೆಲ್ಲ ಚಲ್ಲಾಪಿಲ್ಲಿ ಆಗೋಷ್ಟು ಗಾಳಿನೇ ಬೀಸ್ತಾ ಅಥವಾ? ಏನ್ರಿ ನಿಮ್ ಮಾತಿನ ಅರ್ಥ? ಗಾಳಿ ಬೀಸಿದಕ್ಕೆ ಇದೆಲ್ಲ ಆಗಿದ್ದು, ಇನ್ನೇನ್ ನಾನು ಹೋಗಿ ಉರುಳ್ಸಕ್ಕಾಗತ್ತಾ? ಇಲ್ಲೂ ನಿಮ್ ಚೀಪ್ ಬುದ್ಧಿ ತೋರ್ಸಿದ್ರೆ ಅದಕ್ಕೆ ಶಾಸ್ತ್ರಗಳೆಲ್ಲ ಮುಂದುವರಿಬೇಕು. ಕರ್ಣ ಇನ್ನು ಅವನು ಹೋದ ಕೆಲಸ ಮುಗಿಸ್ದೆ ವಾಪಸ್ ಬರಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆಯಲ್ಲ ವನಜ. ಅವನು ಬರೋವರೆಗೂ ಕಾಯ್ಬೇಕಷ್ಟೇ. ಕರ್ಣ, ಏನ್ ಮಾಡಕ್ ಹೊರಟಿದ್ಯಪ್ಪ? ಈಗಾಗಲೇ ಒಬ್ಬ ಮಗ ಆಸ್ಪತ್ರೆಯಲ್ಲಿದ್ದಾನೆ. ಇವನ್ಗೂ ಏನಾದ್ರೂ ಆದ್ರೆ ನನ್ಗೆ ತಡ್ಕೊಳ್ಳೋ ಶಕ್ತಿ ಇಲ್ಲಪ್ಪ. ಇಂಥ ನೀಚ್ ಕೆಲಸ ಮಾಡಿದವ್ರನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ ಸಾಧ್ಯ ಇಲ್ಲ ತಾತ ನಿಮ್ಗೆ? ನಿಮ್ಮಂತವ್ರ ಮನೆಯಲ್ಲಿ ಇಂಥ ನೀಚರು ಹುಟ್ಲೇಬಾರ್ದಾಗಿತ್ತು ತಾತ. ಊರಿಂದ ನಿಮ್ಮೆಲ್ರಿಗೂ ಕೆಟ್ಟ ಹೆಸರು. ಈಗ್ಲೇ ಇವ್ರಿಗೆ ಸರಿಯಾದ ಪಾಠ ಕಲಿಸ್ದೆ ಹೋದ್ರೆ ನಾಳೆ ನಿಮ್ಮೆಲ್ಲರೂ ನೋಡಾಕ್ಬಿಡ್ತಾರೆ ಇವರು. ಕಣ, ಅಪ್ಪ ಇನ್ಮೇಲೆ ಹೀಗೆಲ್ಲ ಮಾಡ್ದಿರೋ ಹಾಗೆ ನಾನು ನೋಡ್ಕೋತೀನಿ ಕಣ. ಪ್ಲೀಸ್ ಬಿಟ್ಬಿಡು ಕಣ, ಇದೊಂದ್ಸರಿ ಬಿಟ್ಬಿಡು ಕಣ ಪ್ಲೀಸ್. ಈಗ ಮಾತೇ ಇಲ್ಲ ಸ್ವರೂಪ್. ನಾನು ನಿಮ್ಮ ಅಪ್ಪ ಕೊಡೋ ಶಿಕ್ಷೆ ಎಲ್ರಿಗೂ ಒಂದು ಪಾಠ ಆಗುತ್ತೆ. ನನ್ನ ಹಗುರವಾಗಿ ನೋಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಆಗ್ಬೇಕು ಸ್ವರೂಪ್ ಇದು. ಕರ್ಣ, ಏನ್ ಮಾಡ್ತೀರಾ ಕರ್ಣ? ಯಾವುದೇ ಕಾರಣಕ್ಕೂ ನಿಲ್ಸೋ ಮಾತೇ ಇಲ್ಲ ಸಾಹಿತ್ಯ. ನೀವು ಪಕ್ಕಕ್ಕೆ ಹೋಗಿ. ಈ ಜೀಪ್ ಒಂದೇ ಒಂದು ಇಂಚು ಮುಂದೆ ಹೋಗ್ಬೇಕು ಅಂದ್ರೆ ನನ್ನ ಮೇಲೆ ಹತ್ಕೊಂಡೇ ಹೋಗ್ಬೇಕು. ಸಾಹಿತ್ಯ ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾ ಇದ್ದೀರಾ ನೀವು. ಇವ್ರು ಎಂತ ನೀಚ್ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಅದೇನು ಅಂತ ಅಷ್ಟೊಂದಿನ ಕೇಳ್ತಿದೀನಿ ಅಲ್ವಾ? ಹೇಳಿ ಕರ್ಣ, ಎಂತ ನೀಚ್ ಕೆಲಸ ಮಾಡಿದ್ದಾರೆ ಹೇಳಿ.